ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೂಪಾ. ನನ್ನ ವಯಸ್ಸು 40, ಆದರೂ ಹದಿಹರೆಯ ಹುಡುಗೀರನ್ನು ನಾಚಿಸುವಂತ ಆಕರ್ಷಕ ಮೆಕಟ್ಟು ನನ್ನದು. ಇವತ್ತು ನಾನು ನಿಮಗೆ ನನ್ನ ಎದುರುಮನೆಯ ಹುಡುಗ ಗುರು ಮತ್ತು ನನ್ನ ನಡುವೆ ನಡೆದ ಒಂದು ಅನಿರೀಕ್ಷಿತ ಮತ್ತು ಮರೆಯಲಾಗದ ಒಂದು ಘಟನೆನ ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಗುರು ನಮ್ಮ ಎದುರುಮನೆಯ 21 ವರ್ಷದ ಒಳ್ಳೆಯ ಮೈಕಟ್ಟಿನ ಹುಡುಗ. ಪ್ರತಿದಿನ ಜಿಮ್ಗೆ ಹೋಗಿ ಬಲಿಷ್ಠವಾದ ತೋಳು ಮತ್ತು ತೊಡೆ ಹೊಂದಿದ್ದ. ಅವನಿಗೆ ಯಾವಾಗಲೂ ನನ್ನ ದೇಹದ ಮೇಲೆ ಕಣ್ಣು. ಪ್ರತಿದಿನ ಸಂಜೆ ನಾನು ಬಾಲ್ಕನಿಗೆ ಬಂದ್ರೆ ಅವನು ಅವನ ಮನೆ ಬಾಲ್ಕನಿಯಿಂದ ನನ್ನ ದುಂಡಾದ ಹಣ್ಣನ್ನ ಹಸಿದ ಹುಲಿ ತರ ನೋಡ್ತಾ ಇರುತ್ತಿದ್ದ. ಒಂದು ದಿನ ನಾನು ಮಾರ್ಕೆಟ್ನಿಂದ ತರಕಾರಿ ತಗೊಂಡು ದಾರಿಯಲ್ಲಿ ಬರುತ್ತಿದ್ದಾಗ ಗುರು ಅಕಸ್ಮಾತ್ ಸ್ಕೂಟರ್ನಲ್ಲಿ ಬಂದು, ರೂಪಾ ಆಂಟಿ ಬನ್ನಿ, ನಾನು ಮನೆಗ್ ಹೋಗ್ತಿದ್ದೀನಿ, ಕುರ್ತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ ಅಂದ. ನಾನು, ಬೇಡ ಗುರು, ಪರವಾಗಿಲ್ಲ, ನಾನ್ ನಡ್ಕೊಂಡೆ ಹೋಗ್ತೀನಿ ಅಂದೆ. ಆದ್ರೆ ನಾನೆಷ್ಟೇ ಬೇಡ ಅಂದ್ರೂ ಗುರು ಕೇಳ್ಲಿಲ್ಲ. ನನ್ನ ಮನೆಗೆ ಡ್ರಾಪ್ ಮಾಡ್ದ. ಮನೆ ಮುಂದೆ ಡ್ರಾಪ್ ಮಾಡಿದ ಗುರುನ, ಬಾ ಗುರು, ಮನೆಯೊಳಗೆ ಬಾ, ಕಾಫಿ ಕೊಡ್ತೀನಿ ಅಂದೆ. ಅದಕ್ಕೆ ಅವನು, ಬೇಡ ಆಂಟಿ, ಪರವಾಗಿಲ್ಲ ಅಂದ. ಆದರೆ ನಾನ್ ಬಿಡ್ಲಿಲ್ಲ. ಅವನ ಕೈ ಹಿಡಿದು ಬಾ ಎಂದು ಒಳಗಡೆ ಕರೆದುಕೊಂಡು ಹೋದೆ. ಒಳಗಡೆ ಬಂದ ಗುರು, ಆಂಟಿ, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ದೊಡ್ಡದಾಗಿದೆ ಎಂದು ನನ್ನ ದೊಡ್ಡ ಹಣ್ಣನ್ನು ನೋಡುತ್ತಾ ಹೇಳಿದೆ. ನಾನು ಕಾಫಿ ಮಾಡಲು ಕಿಚನ್ಗೆ ಹೋಗುತ್ತಿದ್ದಾಗ ನನ್ನ ಎದುರಿಗಿದ್ದ ಕನ್ನಡಿಯಲ್ಲಿ ನೋಡಿದೆ. ಗುರು ನನ್ನ ಹಿಂದೆ ಇರುವ ದುಂಡಗಿನ ಬೆಟ್ಟವನ್ನು ಕಣ್ಣು ಮಿನುಕಿಸದೆ ನೋಡುತ್ತಿದ್ದ. ಕಿಚನ್ನಲ್ಲಿ ನಾನು ಕಾಫಿ ಮಾಡುತ್ತಿರುವಾಗ ಸಕ್ಕರೆ ಹಾಕಲು, ಸಕ್ಕರೆ ಡಬ್ಬನ ಓಪನ್ ಮಾಡಲು ಹೋದಾಗ ಅದು ತುಂಬಾ ಟೈಟ್ ಆಗಿತ್ತು. ನಾನ್ ಎಷ್ಟೇ ಪ್ರಯತ್ನ ಮಾಡಿದ್ದು ಬರುತ್ತಿರ್ಲಿಲ್ಲ. ನಾನು ಗುರು ಕಡೆ ತಿರುಗಿ, ಗುರು ಪ್ಲೀಸ್, ಈ ಸಕ್ಕರೆ ಡಬ್ಬಿನ ಓಪನ್ ಮಾಡಿ ಕೊಡ್ತೀಯಾ ಎಂದು ಅವನನ್ನು ಕರೆದೆ. ಗುರು ಕಿಚನ್ ಒಳಗೆ ಬಂದ. ಅವನು ನನ್ನ ಹತ್ತಿರ ಬಂದ ತಕ್ಷಣ ಅವನ ಮೈಶಾಖ ಮತ್ತು ಅವನ ಬೆವರು ವಾಸನೆಗೆ ನನ್ನ ದೇಹದಲ್ಲಿ ಏನೋ ರೋಮಾಂಚಕಾರಿ ಅನುಭವವಾಗಲು ಶುರುವಾಯಿತು. ಗುರು ನನ್ನ ಹತ್ತಿರ ಬಂದು, ಆಂಟಿ ಕೊಡಿ, ಓಪನ್ ಮಾಡಿ ಕೊಡ್ತೀನಿ ಎಂದು ಸಕ್ಕರೆ ಡಬ್ಬವನ್ನು ತೆಗೆಯಲು ಟ್ರೈ ಮಾಡಿದ. ಅವನು ಟೀ ಶರ್ಟ್ ಹಾಕಿದ್ದರಿಂದ ಅವನ ತೋಳಿನ ಮಸಲ್ ತುಂಬಾ ಆಕರ್ಷಕವಾಗಿ ಕಾಣುತ್ತಿತ್ತು. ಗುರು ನನ್ನ ಕಣ್ಣನ್ನೇ ನೋಡಿ, ಆಂಟಿ, ನಿಮ್ಮ ಸಕ್ಕರೆ ಡಬ್ಬ ತುಂಬಾನೇ ಟೈಟ್ ಇದೆ ಎಂದು ಡಬಲ್ ಮೀನಿಂಗ್ನಲ್ಲಿ ಹೇಳಿದ. ಅದಕ್ಕೆ ನಾನು, ಹೌದು ಗುರು, ನನ್ನ ಸಕ್ಕರೆ ಡಬ್ಬ ತುಂಬಾ ಟೈಟ್ ಎಂದೆ. ಗುರು ಕೊನೆಗೂ ಸಕ್ಕರೆ ಡಬ್ಬವನ್ನ ಓಪನ್ ಮಾಡಿ ಕೊಟ್ಟ. ನನ್ನ ಕೈಗಳು ಮತ್ತು ಅವನ ಕೈಗಳು ಒಂದಕ್ಕೊಂದು ಟಚ್ ಆಗಿ ಕರೆಂಟ್ ಪಾಸ್ ಆದಂತೆ ಆಯಿತು. ನಾನು ಕಾಫಿಗೆ ಸಕ್ಕರೆ ಹಾಕಿದೆ. ಗುರು ನನ್ನ ಹಿಂದೆ ಬಂದು ತನ್ನ ಉಸಿರನ್ನು ನನ್ನ ಕುತ್ತಿಗೆಗೆ ಸೋಕಿಸಲು ಶುರು ಮಾಡಿದ. ನಾನು, ಗುರು, ಏನ್ ಮಾಡ್ತಿದೀಯಾ ಎಂದೆ. ಅವನು, ಆಂಟಿ, ಏನು ಮಾತಾಡ್ಬೇಡಿ ಎಂದು ತನ್ನ ಕೈಯನ್ನ ನಿಧಾನವಾಗಿ ನನ್ನ ದೊಡ್ಡ ಹಣ್ಣಿನ ಕಡೆ ತಂದು ನಿಧಾನವಾಗಿ ಹಿಚುಕಲು ಸ್ಟಾರ್ಟ್ ಮಾಡಿದೆ. ನಾನು, ಗುರು ಎಂದು ಮೋರ್ನಿಂಗ್ ಮಾಡಲು ಶುರು ಮಾಡಿದೆ. ಅವನು ಅಷ್ಟಕ್ಕೇ ನಿಲ್ಲಲಿಲ್ಲ. ತನ್ನ ಟ್ರ್ಯಾಕ್ ಪ್ಯಾಂಟ್ ಒಳಗೆ ಗಟ್ಟಿಯಾಗಿ ಬೆಳೆದ ಐರನ್ ರಾಡನ್ನು ನನ್ನ ಹಿಂದಿನ ದೊಡ್ಡ ಗುಡ್ಡಗಳಿಗೆ ಸವರಲು ಶುರು ಮಾಡಿದ. ಆಂಟಿ, ಈ ಸಮಯಕ್ಕಾಗಿ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ ಎಂದು ಹೇಳಿದೆ. ನಾನು ಏನು ಹೇಳದ ಪರಿಸ್ಥಿತಿಯಲ್ಲಿದ್ದೆ. ಅವನ ಐರನ್ ರಾಡ್ ನನ್ನ ಹಿಂದೆ ತುಂಬಾ ರಫ್ ಆಗಿ ಸವರುತ್ತಿತ್ತು. ಅವನ ಬಲಿಷ್ಠವಾದ ಕೈಗಳು ನನ್ನ ಮುಂದೆ ಇರುವ ದೊಡ್ಡ ಹಣ್ಣನ್ನು ಚೆನ್ನಾಗಿ ಹಿಚುಕುತ್ತಿತ್ತು. ಗುರು ಎಂದು ನಾನು ಮೋನ್ ಮಾಡಿದೆ. ಅವನು ತನ್ನ ಪ್ಯಾಂಟಿನಲ್ಲಿ ಬೆಳೆದಿದ್ದ ಐರನ್ ರಾಡನ್ನು ತುಂಬಾ ಜೋರಾಗಿ ಸವರಲು ಸ್ಟಾರ್ಟ್ ಮಾಡಿದ. ಅವನ ಹೊಡೆತಗಳು ಜೋರಾಗಿತ್ತು. ಸುಮಾರು 10 ನಿಮಿಷ ತನ್ನ ಐರನ್ ರಾಡನ್ನು ತುಂಬಾ ರಫ್ ಆಗಿ ಸವರಿದ. ಸಡನ್ ಆಗಿ ಗುರು ಜೋರಾಗಿ, ಆಂಟಿ ಎಂದು ಕಿರುಚಿದ. ನನಗೆ ತಿಳಿಯಿತು, ಅವನು ಸುಖದ ಕೊನೆ ತುದಿಗೆ ಬಂದು ತನ್ನ ಆನಂದರಸವನ್ನು ಹೊರಗೆ ಹಾಕಿದ ಎಂದು. ಅದೇ ಸಮಯಕ್ಕೆ ಕಾಫಿ ಕೂಡ ಉಕ್ಕಿ ಚೆಲ್ಲಿ ಹೋಗಿತ್ತು. ನಾನು ಅವನ ಕಡೆ ತಿರುಗಿ ಹೇಳಿದೆ, ಗುರು, ನೋಡು, ಕಾಫಿಯೆಲ್ಲ ಉಕ್ಕಿ ಹೋಯ್ತು. ಅವನು ಹೇಳಿದ, ಆಂಟಿ, ಸಾರಿ, ನಾನು ಕಂಟ್ರೋಲ್ ಕಳೆದುಕೊಂಡೆ. ನಾನು ಹೇಳಿದೆ, ಇಲ್ಲಿಂದ ಹೋಗು, ನಾನು ಇಲ್ಲಿ ಏನು ನಡೀತು ಎಂದು ಯಾರಲ್ಲೂ ಹೇಳೋಲ್ಲ. ಅವನು ಏನು ಹೇಳದೆ ಅಲ್ಲಿಂದ ಹೊರಟು ಹೋದ. ನಾನು ಉಕ್ಕಿ ಹೋದ ಕಾಫಿಯನ್ನೇ ನೋಡುತ್ತಾ ಅಲ್ಲೇ ನಿಂತುಕೊಂಡೆ. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಕಥೆ? ಮುಂದಿನ ರೋಮಾಂಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎರೋಟಿಕ್ ಕನ್ನಡ ಚಾನಲ್ ಅನ್ನು. ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ.